ಹೀಗೆ ದೋಸ್ತಿಗಳಲ್ಲಿ ವಿಚಾರವಾಗಿ ಬಹಳ ಕಂಪನ ಎದ್ದಿದೆ, ಅಸಮಾಧಾನ ಇದೆ, ಸಿಟ್ಟಿದೆ, ಜೊತೆಗೆ ಯಾರು ಅನ್ನುವಂಥ ಪತ್ತೇದಾರಿ ಕೆಲಸ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಸೋಲಿಗೆ ಅಸಮಾಧಾನ ಎಷ್ಟು ಕಾರಣ ಆಗಿದೆಯೋ ಅಷ್ಟೇ ಸೂಕ್ತ ಕಾರಣ ಅಂತ ಆದರೆ ಅದು ಕಾಂಗ್ರೆಸ್ ಹೆಣೆದಿದ್ದಂಥ ರಣತಂತ್ರ ಕೂಡ ಹೌದು. ತಮ್ಮ ಶಾಸಕರನ್ನ ಒಗ್ಗೂಡಿಸಿಕೊಂಡೇ ಎದುರಾಳಿಗಳ ಪಡೆಯನ್ನ ಛಿದ್ರ ಮಾಡಿರುವಂಥ ಕೀರ್ತಿ ಅಗೈನ್ ಡಿ.ಕೆ. ಶಿವಕುಮಾರ್ಗೆ ಸಲ್ಲುತ್ತೆ. ಹಾಗಾದ್ರೆ ಮುಖ್ಯಮಂತ್ರಿ ಮಾಡಿದ್ದ ತಂತ್ರಗಳು ಹೇಗಿತ್ತು? ವಿಪಕ್ಷಗಳು ಕುದುರೆ ವ್ಯಾಪಾರದ ಆರೋಪವನ್ನ ಯಾಕೆ ಮಾಡ್ತಾ ಇದ್ದಾರೆ ಈಗ? ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಳ್ಳೋಣ. ಸಿಎಂ ಆದ ಬಳಿಕ ಡಿಕೆಗೆ ಫಸ್ಟ್ ಟಾಸ್ಕ್ ಬಂಡೆ ಪಾಸ್. ದೋಸ್ತಿ ಮತ ಸೆಳೆಯುವಲ್ಲಿ ಟ್ರಬಲ್ ಶೂಟರ್ ಸಕ್ಸಸ್. ಅನುದಾನ, ಟಿಕೆಟ್ ಭರವಸೆ, ಸಿಎಂ ಉರುಳಿಸಿದ ದಾಳಗಳೆಷ್ಟು? ಫಸ್ಟ್ ಟಾಸ್ಕ್ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾದ ಬಳಿಕ ಎದುರಿಸಿದ ಮೊದಲ ಚುನಾವಣೆ ಇದು. ಅದರಲ್ಲೂ ಸಿಎಂ ಬದಲಾವಣೆ, ಸಂಪುಟ ರಚನೆಯ ಕಸರತ್ತಿನ ನಡುವೆ ಪರಿಷತ್ ಎಲೆಕ್ಷನ್ ಬಂದಿದ್ದು ಡಿಕೆಗೆ ಪ್ರತಿಷ್ಠೆಯ ಕದನವಾಗಿಬಿಟ್ಟಿತ್ತು. ಆದರೆ ಬಿಜೆಪಿ ಜೆಡಿಎಸ್ ನಾಯಕರು ಕೈಮನೆಯೊಳಗೆ ಅಸಮಾಧಾನ ಇದೆ ಅಂತಲೇ ಬಿಂಬಿಸ್ತಾ ಬಂದಿದ್ರು. ಆ ಅಸಮಾಧಾನ ದೋಸ್ತಿಗೆ ಲಾಭ ತರುತ್ತೆ ಅನ್ನೋ ವಿಶ್ವಾಸದಲ್ಲಿದ್ರು. ಆದರೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಮೊದಲ ಟಾಸ್ಕ್ನಲ್ಲೇ ಪಾಸ್ ಆಗಿದ್ದಾರೆ. ವಿಧಾನ ಪರಿಷತ್ ಗೆಲುವಿನಲ್ಲಿ ಡಿಕೆ ರಣತಂತ್ರ ಫಲ ಕೊಟ್ಟಿದೆ. ಕನಕಪುರ ಬಂಡೆ ವಿಪಕ್ಷಗಳ ಲೆಕ್ಕಾಚಾರವನ್ನೇ ತಲೆ ಕೆಳಗೆ ಮಾಡಿದ್ದಾರೆ. ಹಾಗಿದ್ರೆ ಸದ್ದಿಲ್ಲದೆ ಡಿಕೆ ಮಾಡಿದ ಆಪರೇಷನ್ ಹೇಗಿತ್ತು? ಕೊನೆ ಕ್ಷಣದಲ್ಲಿ ಬಿಜೆಪಿ ಜೆಡಿಎಸ್ ಮತ ಸೆಳೆದಿದ್ ಹೇಗೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಸಿಎಂ ಡಿಕೆ ಕಾಂಗ್ರೆಸ್ ಬೆಂಬಲಿಸಿದವರಿಗೆ ಮುಂದಿನ ಚುನಾವಣೆಗೆ ಟಿಕೆಟ್ ಕೊಡೋ ಭರವಸೆ ನೀಡಿದ್ರು ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಇಷ್ಟೇ ಅಲ್ಲದೆ ಬಿಜೆಪಿ ಜೆಡಿಎಸ್ ಶಾಸಕರ ಅಭಿವೃದ್ಧಿಗೆ ಅನುದಾನದ ಭರವಸೆ ನೀಡಿದ್ದಾರಂತೆ. ಹೀಗಾಗಿ ಡಿಕೆ ನಾಯಕತ್ವದ ಮೇಲೆ ನಂಬಿಕೆ ಇಟ್ಟ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ವಿಪಕ್ಷಗಳ ಶಾಸಕರ ಅಡ್ಡ ಮತದಾನಕ್ಕೆ ಬಿಜೆಪಿ ಕಚ್ಚಾಟ, ಜೆಡಿಎಸ್ ಹೊಂದಾಣಿಕೆ ಕೊರತೆಯೂ ಕಾರಣ ಎನ್ನಲಾಗಿದೆ. ಇಷ್ಟೇ ಅಲ್ಲದೆ ಸಾವ್ಕಾರ್ ಚೆನ್ನಯ್ಯ ಮೊಮ್ಮಗ ವಿನಯ್ ಕಾರ್ತಿಕ್ ಕೂಡ ಸಾಲು ಸಾಲು ಭರವಸೆ ನೀಡಿದ್ದಾರೆ. ಕೇಸರಿ ದಳ ಶಾಸಕರಿಗೆ ಸಕಲ ರೀತಿಯಲ್ಲಿ ಸಹಾಯ ಹಸ್ತ ಚಾಚಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಇದೇ ವಿಚಾರಕ್ಕೆ ಆರ್ ಅಶೋಕ್ ಸಿಡಿದೆದ್ದಿದ್ದಾರೆ. ಇದು ದುಡ್ಡು ತಗೊಂಡಿರೋದು, ಪಕ್ಕಾ ದುಡ್ಡು ತಗೊಂಡು ವೋಟ್ ಹಾಕಿರುವಂತ ಸ್ಕೀಮ್ ಇದು. ಅದರಿಂದ ಇದು ಮುಚ್ಚಿಡಿಯಕ್ಕಾಗದೇ ಇಲ್ಲ. ಯಾಕಂದ್ರೆ ಕೋಟಿ ಕೋಟಿ ವ್ಯವಹಾರ ಇರ್ತದೆ, ಕೋಟಿ ಕೋಟಿ ವ್ಯವಹಾರ, ಅನುದಾನ ಇವೆಲ್ಲನೂ ಕೂಡ ಬಯಲಿಗೆ ಬಂದೇ ಬರ್ತದೆ. ಒಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರಂತೂ ಬಿಜೆಪಿ ಜೆಡಿಎಸ್ ಶಾಸಕರನ್ನೇ ಸೆಳೆದು ನಾಯಕತ್ವ ನಿರೂಪಿಸಿದ್ದಾರೆ. ಈ ಮೂಲಕ 2028ರ ಚುನಾವಣೆಗೂ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು ಅನ್ನೋ ಮಾತು ಹರಿದಾಡ್ತಿದೆ. ಡಿಕೆಯ ಈ ತಂತ್ರವನ್ನ ಕೈಪಡೆ ಚಾಣಕ್ಯ ನೀತಿಗೆ ಹೋಲಿಸಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಲೇವಡಿ ಮಾಡಿದ್ರು. ನಮ್ಮ ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಮೊದಲನೇ ಚುನಾವಣೆನ ನಾವು ಗೆದ್ದು ಮುಂದಿನ 28 ಚುನಾವಣೆ ಗೆಲ್ತೇವೆ ಅಂತಕ್ಕಂಥ ಸಂತೋಷಗಳು ವ್ಯಕ್ತಪಡಿಸ್ತೀವಿ. ಅಯ್ಯೋ ಬಿಡ್ರಿ, ಭಾಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದ್ದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಮುಗುರಿಸಿ ಬೀಳ್ತಾರೆ. ಇದ್ರ ಎದುರಿಸಕ್ಕಂಥ ಶಕ್ತಿ ನಮಗಿದೇನು, ಎದುರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇನ್ನು ವಿಪಕ್ಷ ನಾಯಕ ಅಶೋಕ್ ಕುದುರೆ ವ್ಯಾಪಾರದ ಆರೋಪ ಮಾಡಿದ್ದಾರೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಅವರು ಕುದುರೆ ವ್ಯಾಪಾರ ಶುರು ಮಾಡಿದ್ದಾರೆ. ಅವ್ರು ಮೊದಲಿಂದನೂ ಕಾಂಗ್ರೆಸ್ ಅಂದರೆ ಕುದುರೆ ವ್ಯಾಪಾರದ ಎಕ್ಸ್ಪರ್ಟ್ಗಳು. ನಮ್ಮನ್ನು ಆಪರೇಷನ್ ಕಮಲ ಅಂತೇಳಿ ನಮ್ಮನ್ನು ಬ್ರ್ಯಾಂಡ್ ಮಾಡಿದರು ಬಿಜೆಪಿನ. ಇವ್ರು ಮಾಡ್ತಾ ಇರೋದೇನು? ಕುದುರೆ ವ್ಯಾಪಾರ. ಹಣ, ಕೋಟಿ ಕೋಟಿ ಹಣಗಳನ್ನು ಕೊಟ್ಟು ಲೂಟಿ ಮಾಡಿಸ್ತಾ ಇದ್ದಾರೆ. ನೋಡಿ, ನಾವು ಯಾರಿಗೂ ಸೆಳೆದಿಲ್ಲ, ಏನಿಲ್ಲ. ಭಾಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ. ನಾವು ಯಾವುದೇ ರೀತಿಯಾದಂಥ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಮುಖಾಂತರ ನಾವು ಚುನಾವಣೆ ಗೆದ್ದಿಲ್ಲ, ನಾವು ಗೆಲ್ಲಕ್ಕೂ ಹೋಗೋದಿಲ್ಲ. ಈ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಅಡ್ಡ ಮತದಾನದ ಬೆಳವಣಿಗೆಯನ್ನ ದೆಹಲಿ ರಾಜಕಾರಣಕ್ಕೆ ಥಳಕು ಹಾಕಿದ್ದಾರೆ. ದೆಹಲಿ ಮಾಡೆಲ್ ಕರ್ನಾಟಕದಲ್ಲಿ ನಡೀತಿದೆ ಅಂದಿದ್ದಾರೆ.
ಡೆಲ್ಲಿ ಮಾಡಲನ್ನು ಕರ್ನಾಟಕ ಮಾಡಲಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಅಷ್ಟೇ CM ಅವರು. ಇದು ಕೇವಲ ಡೆಲ್ಲಿಯಲ್ಲಿ ನಡೀತಾ ಇತ್ತು ಈ ಮಾಡಲು, ಈಗ ಕರ್ನಾಟಕದಲ್ಲಿ ನಡೆದಿದೆ ಅಷ್ಟೇ. ಡೆಲ್ಲಿ ಇದನ್ನು ನಾವು ಕಾಪಿ ಮಾಡಿದ್ದೇವೆ ಅಷ್ಟೇ. ಈಗ ಡೆಲ್ಲಿ ಮಾಡಲನ್ನು ನಾವು ಕಾಪಿ ಮಾಡಿದ್ದೇವೆ ಅಷ್ಟೇ. ಇತ ದೋಸ್ತಿಗಳಿಗೆ ತಿರುಮಂತ್ರ ಹಾಕಿದ DK ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಗೆಲುವಿನ ಬಳಿಕ ಪತ್ನಿ ಸಮೇತ ತಿಮ್ಮಪ್ಪನ ಸನ್ನಿಧಿಯಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ದಾರೆ. ಪ್ರಸನ್ನ ಗಾಂವ್ಕರ್ ಜೊತೆ ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.